ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಓಟ್ಸ್ ಮಸಾಲ ಖಾರ ಬಾತ್ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂದರೆ ತರಕಾರಿ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸು ಏನು ನಿಮಗೆ ಇಷ್ಟ ಆಗುತ್ತೋ ತರಕಾರಿ ಅದು ತೊಗೋಬೋದು. ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಸ್ವಲ್ಪ ಬೀನ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಮತ್ತು ಟೊಮೆಟೊ, ಒಂದು 3 ಮೆಣಸಿನ್ಕಾಯಿ ಹಾಗೂ ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇದು ಪೀಸ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಪೀಸ್ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇವಾಗ ಅದಕ್ಕೆ ಮುಂಚೆ ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು 3/4 ಬೌಲಷ್ಟು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಈ ಹೆಸರು ಬೇಳೆನ ಒಂದು 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಆಗಿದೆ. ಇವಾಗ ಇದು 3 ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಚಿಕ್ಕದೊಂದು ಕುಕ್ಕರ್. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕರಗಲಿ. ತೊಳೆದಿರೋದು ಏನಿದೆ ಇದು ಬೇಳೆ, ಇದನ್ನೆಲ್ಲ ಕರಗಿರೋ ತುಪ್ಪದೊಳಗಡೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಬೇಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಹುರ್ಕೊಳ್ಳಿ. ಅದು ಆ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಹುರಿದಿರೋ ಥರ ಆಗುತ್ತೆ. ಚೆನ್ನಾಗಿ ಥರ ಹುರ್ಕೊಳ್ಳಿ. ಆಮೇಲೆ ಸ್ವಲ್ಪ ಇದಕ್ಕೆ ಅಳತೆಗೆ ತಕ್ಕಷ್ಟು ಒಂದು 3/4 ಕಪ್ ಇಟ್ಟಿದ್ದೀನಿ. ಒಂದು 2 ಕಪ್ ನೀರು ಹಾಕ್ಕೊಂಡು, 2 ಕಪ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಹುರಿದಾದ್ಮೇಲೆ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಒಂದು ಕಡೆ ಸೈಡಲ್ಲಿ ಈ ಥರ ಒಂದು ಕಡೆ ಸೈಡಲ್ಲಿ ಬೇಯಕ್ಕೆ ಇಡೋಣ. ನೋಡಿ, ಇವಾಗ ಬೇಳೆ ಎಲ್ಲ ಸ್ವಲ್ಪ ಅಂಟ್ತಾ ಇದೆ. ಈ ಟೈಮಲ್ಲಿ ನೀರೆಲ್ಲ ಇಂಗಿದಾದ್ಮೇಲೆ ಸ್ವಲ್ಪ ಈ ಥರ ಬೆಚ್ಚು ಮಾಡ್ಕೊಳ್ಳಿ ಬೇಳೆನ, ಆವಾಗ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ಒಂದು 3 ಕಪ್ಪಷ್ಟು ಅಥವಾ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಬೇಳೆ ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಈ ಬೇಳೆನ ಬೇಯೋಕ್ಕೆ ಇಡ್ತಾ ಇದ್ದೀನಿ. ಸೊ ಇದನ್ನು ಒಂದು ಕಡೆ ವಿಷಲ್ಗೆ 3 ವಿಷಲ್ ಹಾಕ್ಸ್ಕೊಳ್ಳೋಣ. ಅಷ್ಟೊತ್ತಿಗೆ ಇನ್ನೊಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದು ತುಂಬ ಹೆಲ್ದಿ ರೆಸಿಪಿ, ತುಂಬ ಒಳ್ಳೆಯದು, ಬೇಗ ಆಗುತ್ತೆ, ಈಸಿ ಕೂಡ. ನೀವು ಒಮ್ಮೆ ಮಾಡಿ ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಾಯಿಗೆ. ಇವಾಗ ಅದಕ್ಕೊಂದು ಸ್ವಲ್ಪ ಒಂದಿಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ, ಒಂದು ಅರ್ಧ ಸ್ಪೂನಷ್ಟು. ಹಾಗೆ ಸ್ವಲ್ಪ ಇದನ್ನ ಹಾಕ್ಕೊಳ್ಳಿ, ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳಿ, ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಈಗ ಅದು ಚಟಪಟ ಅಂತ ಸಿಡಿಯೋದ್ರೊಳಗಡೆ ಇದು ಮೀಡಿಯಮ್ಮು ಒಂದು 3 ಈರುಳ್ಳಿ ಏನು ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಹೆಚ್ಕೊಳ್ಳೋಣ. ತರಕಾರಿ ಆಗಲೇ ಹೆಚ್ಚಿಟ್ಕೊಂಡಿದ್ದೀನಿ, ಇದು ಈರುಳ್ಳಿ ಮಾತ್ರ ಹೆಚ್ಕೊಳ್ಳೋಣ. ಈರುಳ್ಳಿ ಹೆಚ್ಕೊಂಡು ಹಾಗೆ ಬ್ಯಾಕ್ ಟು ಅವರ್ ಟ್ರಾವೆಲ್ ಸ್ಟೋರಿ ಕಂಟಿನ್ಯೂ ಮಾಡೋಣ. ನಾನು ಲಾಸ್ಟ್ ರೆಸಿಪಿನಲ್ಲಿ ಹೇಳಿದ್ದೆ ನಿಮಗೆ, ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ಕ್ಯಾಥೊಲೈಗೆ ಹೋದ್ವಿ ಅಂತ ಹೇಳಿಬಿಟ್ಟು. ಕ್ಯಾಥೊಲೈ ಹುಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ವಿಲೇಜರು ಅವರು ಏನಿದ್ರು, ವಿಲೇಜ್ನವರು ಸ್ವಲ್ಪ ನಮಗೆ ತುಂಬ ಕನ್ಫ್ಯೂಷನ್ ಮಾಡಿಸಿದ್ರು. ನಮಗೆ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅಂದರೆ ಅದು ಅಣುಬಾಂಬು ಏನು ಟೆಸ್ಟಿಂಗ್ ಪಾಯಿಂಟ್ ಏನಿತ್ತು ಅಲ್ಲಿಗೆ ಹೋಗಲಿಕ್ಕೆ ನಮಗೆ ಜಾಗ ಯಾವ ಕಡೆ ಅಂತ ಕೇಳಿದರೆ ಅವರು ಸರಿಗೆ ಮಾಹಿತಿ ಕೊಡಲಿಲ್ಲ. ಅಲ್ಲೊಂದು ವಿಲೇಜ್ ಎಂಡಲ್ಲಿ ಒಂದು ಸ್ಪ್ಲಿಟ್ ರೋಡ್ಸ್ ಇತ್ತು, ಅಂದರೆ ಮಧ್ಯದಲ್ಲೆಲ್ಲ ಸ್ವಲ್ಪ ಮನೆಗಳಿತ್ತು, ಮತ್ತು ಆಚೆ ಈಚೆ ಲೆಫ್ಟ್ ರೈಟು ಥರ ಒಂದು ಸ್ವಲ್ಪ ರೋಡ್ಗಳಿತ್ತು. ಅವರು ಕೆಲವರು ಲೆಫ್ಟ್ ಅಂದರು, ಕೆಲವರು ರೈಟ್ ಅಂದರು. ಆಮೇಲೆ ನಾವೇನು ಮಾಡಿದ್ವಿ, ಸ್ವಲ್ಪ ನೋಡೋಣ ಹಾಗೆ ಮುಂದೆ ಹೋಗೋಣ ಅಂತ ಹೇಳಿಬಿಟ್ಟು, ಇಷ್ಟು ದೂರ ಬಂದಿದ್ದೀವಿ, ನೋಡದೆ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ಸ್ವಲ್ಪ ವಿಲೇಜ್ ಬಿಟ್ಬಿಟ್ಟು ದೂರ ಹೋದ್ವಿ. ನಾವು ಸುಮಾರು ಒಂದು 15 ಕಿಲೋಮೀಟ್ರೇನೋ ಒಳಗಡೆ ಹೊರಟೋಗಿದ್ವಿ. ಅದಕ್ಕೆ ಮುಂಚೆ ಯಾವ ರೋಡಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು ನಾವು ಟೈರ್ ಮಾರ್ಕ್ಸ್ ಏನೋ ಹೋಗಿರುತ್ತೆ ಜೀಪ್ಗಳು, ಅಂದರೆ ಯೂಶ್ವಲಿ ಅಲ್ಲಿ ಇವಾಗಲೂ ಕೂಡ ಒಂದು ಆರ್ಮಿದು ಪ್ರೊಟೆಕ್ಷನ್ ಇದೆ ಆ ಏರಿಯಾಕ್ಕೆ. ಅಲ್ಲಿ ಯಾವುದೇ ಥರದ್ದು ಅಣುಬಾಂಬು ಈ ಥರ ಇದಾಗಿದೆ ಟೆಸ್ಟಿಂಗ್ ಪಾಯಿಂಟು ಅಂತ ಗೊತ್ತಾಗೋದಿಲ್ಲ. ಎಲ್ಲ ಫುಲ್ಲು ಒಂಥರ ಇಷ್ಟು ತುಂಬ ಡೆಸರ್ಟ್ ಥರ ಫುಲ್ ಎಲ್ಲ ಕಡೆ ಬೆಳ್ಕೊಂಡ್ಬಿಟ್ಟಿದೆ. ಕಂಪ್ಲೀಟ್ ಏನು ಮರಳುಗಾಡು, ಕಂಪ್ಲೀಟ್ ಮರಳುಗಾಡೋದು. ನಮಗೆ ನೋಡೋಣ, ಇಷ್ಟು ದೂರ ಬಂದಿದ್ದೀವಿ, ಟ್ರೈ ಮಾಡೇ ಬಿಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಅಂದರೆ ಎಲ್ಲೂ ನಮಗೆ
ಜಾಗ ಓಪನ್ ಪ್ಲೇಸ್ ನಾವು ಅಂದ್ಕೊಂಡಿದ್ವಿ ಓಪನ್ ಪ್ಲೇಸ್ ಜಾಗ ಸಿಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಓಪನ್ ಜಾಗ ಸಿಕ್ಕಲಿಲ್ಲ ನಮಗೆ. ಬಟ್ ಹೋಗ್ತಾ 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 ಎಷ್ಟು ಚೆನ್ನಾಗಿ ನಮಗೆ ಇದು ವೈಲ್ಡ್ ಅನಿಮಲ್ಸು ಲೈಕ್ ಡೆಸರ್ಟಲ್ಲಿರುವಂಥದ್ದು ವೈಲ್ಡ್ ಅನಿಮಲ್ಸು ನಮಗೆ ಸೈಟ್ ಆಯಿತು ಅಂತಂದರೆ ವೈಲ್ಡ್ ಕ್ಯಾಮಲ್ ನೋಡಿದ್ವಿ, ಆಮೇಲೆ ಮೊಲಗಳು ನೋಡಿದ್ವಿ, ವೈಲ್ಡ್ ಮೊಲಗಳು ನೋಡಿದ್ವಿ. ಆಮೇಲೆ ಅದು ಗಜಲ್ ಅಂತ ಒಂದು ಡಿಯರ್ ಬರುತ್ತೆ ಇದರಲ್ಲಿ ಏನು ಡೆಸರ್ಟಲ್ಲಿ, ಅದು ಸೊ ಆ ಡಿಯರ್ಸು ಕಾಣ್ತು ನಮಗೆ. ಅದಂತೂ ಸಂಜೆ ಸನ್ಸೆಟ್ ಆಗೋ ಟೈಮು ಎಲ್ಲ ಕಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಷ್ಟು ಹಿಂಡಾಗಿ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಹಿಂಡುಗಳು ಮೂವ್ ಆಗ್ತಾನೆ ಇತ್ತು. ಸುಮ್ಮನೆ ವೆಹಿಕಲ್ ಸೌಂಡ್ ಆ್ಯಕ್ಚುಲಿ ಅಷ್ಟೊತ್ತಿಗಾಗಲೇ 6:30 ಆಗೋಗಿತ್ತು. ಒಳ್ಳೆ ಸನ್ಸೆಟ್ ಕೂಡ ಇತ್ತಲ್ವರ. ಸೊ ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಓದೋದಂಗೆ ಅದು ಒಂಥರ ಹಿಂಡುಗಳು ನೋಡೋದಕ್ಕೆ ನಮಗೆ ಎಷ್ಟು ಖುಷಿ ಆಗೋಯ್ತು, ಅಷ್ಟು ಸಿಕ್ತು ನಮಗೆ ವೈಲ್ಡ್ ಅನಿಮಲ್ಸು. ಸೊ ಆಮೇಲೆ ಹುಲ್ಗಾವಲು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾವು ಅಂದರೆ ಒಣಗಿರೋವಂಥ ಹುಲ್ಗಾವಲು ತುಂಬ ಬೇಸಿಗೆ ಕಾಲ ಅಲ್ಲವರ. ಸೊ ರಾಜಸ್ಥಾನದಲ್ಲಿ ಸೊ ಆ ಕ್ಯಾಥಲಾಯ್ ವಿಲೇಜಿಂದ ಒಳಗಡೆ ಹೋದ್ಮೇಲೆ ಸುಮಾರು ದೂರ ಹೊರಟೋದ್ವಿ. ಅಲ್ಲಿ ತುಂಬ ಅನಿಮಲ್ಸ್ ಎಲ್ಲ ನೋಡಿ ತುಂಬ ಖುಷಿನೂ ಆಗೋಯ್ತು. ಆಮೇಲೆ ಆ ಸನ್ಸೆಟ್ ಅಂತೂ ಕಂಪ್ಲೀಟ್ ಆ ಒಣಗೋಗಿರೋ ಹುಲ್ಲಲ್ಲಿ ಒಂಥರ ಗೋಲ್ಡ್ ಸನ್ರೈಸು ಸನ್ಸೆಟ್ಟು ಆಗ್ತಾಯಿದ್ರೆ ಒಂಥರ ಆರೆಂಜ್ ಕಲರು ಕಂಪ್ಲೀಟ್ ನೆಲದ ಮೇಲೆ ಆರೆಂಜ್ ಕಲರ್ ಏನೋ ಚೆಲ್ಲಿರೋ ಥರ ಅಷ್ಟು ಒಳ್ಳೆ ನಮಗೆ ಸನ್ಸೆಟ್ ಸಿಕ್ತು. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಆಮೇಲೆ ಅದಕ್ಕಿಂತ ಮುಂಚೆ ಇದು ಒಗ್ಗರಣೆದು ಇದು ಇವಾಗ ಚಟ್ಪಟ್ ಅಂತ ಸಿಡಿದಿದೆ. ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಕಡಲೆ ಬೀಜ ಕೂಡ ಹಾಕ್ಕೊಳ್ಳೋಣ. ಇದು ಇವಾಗ ಕಡಲೆಬೇಳೆ ಮತ್ತು ಕಡಲೆ ಬೀಜ ಸ್ವಲ್ಪ ಹುರ್ಕೊಂಡಿದೆ. ಈಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನು ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಾಗಿಸ್ಕೊಳ್ಳೋಣ ಈರುಳ್ಳಿ ಹಸಿ ಇರೋ ತನಕ. ಆಮೇಲೆ ತರಕಾರಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಅಷ್ಟೊತ್ತಿಗೆ ಇಲ್ಲೊಂದು 2 ಟೊಮೆಟೊ ತೊಗೊಂಡಿದ್ದೆ, ನಿಮಗೆ ತೋರಿಸಿದ್ದೆ 2 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇದು 2 ಟೊಮೆಟೊ ಕೂಡ ಹೆಚ್ಚಿಕೊಳ್ಳೋಣ. ಟೊಮೆಟೊ ಹೆಚ್ಚುತ್ತಾ ಇದ್ದೀನಿ ಇವಾಗ. ಅಷ್ಟೊತ್ತಿಗೆ ಈರುಳ್ಳಿ ಮಾಡ್ಕೊಂಡಿರಲಿ. ಸೊ ಬ್ಯಾಕ್ ಟು ಸ್ಟೋರಿ, ಅದೊಂದು ಸ್ವಲ್ಪ ಹೇಳ್ಬಿಡೋಣ. ಇವಾಗ ಅಲ್ಲಿ ಒಳಗಡೆ ಹೋದಾಗ ಆರೆಂಜ್ ಕಲರ್ದು ಎಲ್ಲ ಹುಲ್ಗಾವಲೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳಿದೆ ಅಲ್ವರ. ಅದಾದಮೇಲೆ ನಾನು ಅದ್ರದ್ದು ವಿಡಿಯೋ ಕೂಡ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ನಿಮಗೆ ಯೂಟ್ಯೂಬಲ್ಲಿ. ನಾನು ಏನು ಹೇಳ್ತಾ ಇದ್ದೀನಿ ಸ್ಟೋರೀಸು ಕುಕ್ಕಿಂಗು ವಿತ್ ರೆಸಿಪೀಸ್ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದ್ರ ಜೊತೆಗೆ ನಾನು ಶಾರ್ಟ್ಸ್ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ನೀವು ಆ ಶಾರ್ಟ್ಸಲ್ಲಿ ನಾನು ಹೇಳಿದ್ದನ್ನು ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ನೀವು. ಅದರಲ್ಲೆಲ್ಲ ಸೇಮ್ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಶಾರ್ಟ್ಸಲ್ಲಿ. ಅದನ್ನೊಂದ್ಸರಿ ಚೆಕ್ ಮಾಡಿ ನೀವು. ಸೊ ತುಂಬ ಚೆನ್ನಾಗಿರುತ್ತೆ, ಅವಾಗ ನಿಮಗೆ ಕನೆಕ್ಟ್ ಆಗುತ್ತೆ ನಾನು ಹೇಳ್ತಿರೋ ಸ್ಟೋರಿಗೂ ಅದನ್ನು. ಸೊ ಅಲ್ಲಿ ಅನಿಮಲ್ಸ್ನ ನೋಡ್ಕೊಂಡು ನಾವು ಮುಂದೆ ಹೋಗಿದ್ದೀವಿ. ಎಷ್ಟು ಕಿಲೋಮೀಟ್ರು, ಒಂದು 15 ಕಿಲೋಮೀಟ್ರ್ ಒಳಗಡೆ ಹೊರಟೋಗ್ಬಿಟ್ಟಿದ್ದೀವಿ. ಅದು ಏನು ಫುಲ್ಲು ಮರಳು ಇದಿರಲಿಲ್ಲ, ಏನು ರೋಡ್ ಅಂತ ಏನೂ ಇರಲಿಲ್ಲ. ಮರಳದು ಟಯರ್ ಮಾರ್ಕ್ ನೋಡ್ಕೊಂಡು ಒಳಗಡೆ ಅಂತ ಹೊರಟೋಗ್ಬಿಟ್ಟಿದ್ವಿ. ಅಲ್ಲಿಗೆ ಅಷ್ಟೊತ್ತಿಗಾಗಲೇ ಒಂದು 6:30 6:45 ಆಗೋಗಿತ್ತು. 7 o'clock ಹತ್ತತ್ರ ಆಗೋಗಿತ್ತು. ಮುಂದೆ ಹೋಗಿದ್ದು ಗೊತ್ತಾಗಿಲ್ಲ ನಮಗೆ, ಯಾಕಂದರೆ ಅಷ್ಟು ಒಳ್ಳೆ ವಾತಾವರಣದಲ್ಲಿ ಹೋಗಿದ್ದು ಗೊತ್ತಾಗಿಲ್ಲ. ಆಮೇಲೆ ಅದು ಏನಾಯ್ತಂತಂದರೆ ಸ್ವಲ್ಪ ಒಳಗಡೆ ಹೋದ ಮೇಲೆ ಒಂದು ವೆಹಿಕಲ್ ಸೌಂಡು ಕೇಳ್ಸೋಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಏನಂದರೆ ನೋ ಮ್ಯಾನ್ಸ್ ಲ್ಯಾಂಡ್, ಅದು ತುಂಬ ಒಳಗಡೆ ಅಂತ ಹೋಗ್ಬಿಟ್ಟಿದ್ವಿ. ಆಮೇಲೆ ಮರಳುಗಾಡಾಗಿದ್ದರಿಂದ ನೀವು ಜೋರಾಗಿ ಡ್ರೈವ್ ಕೂಡ ಮಾಡೋಕ್ಕಾಗಲ್ಲ ನೀವು. ಸೊ ನಿಧಾನಕ್ಕೆ ಒಂದು 20 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ ನಿಧಾನಕ್ಕೆ ಹೋಗೋಕ್ಕಾಗೋದು. ನೀವೆಂಥ 4x4 ವೆಹಿಕಲ್ ಅಂದ್ರೂ ಸ್ಪೀಡು ಇರೋದಿಲ್ಲ. ಸೊ ಆವಾಗ ಮುಂದೆ ಹೋಗ್ತಾ ನಮಗೆ ಎಷ್ಟು ಭಯ ಆಗೋಯ್ತು ಅಂತ ಅಂದರೆ, ವೆಹಿಕಲ್ ಸೌಂಡ್ ಕೇಳಿದ ತಕ್ಷಣ ಯಾರಾದರೂ ಇವಾಗ, ಯಾಕಂದರೆ ನಮ್ಮ ಎಲ್ಲಿಗೋದ್ರೂ ನಮ್ಗೆ ಆರ್ಮಿ ಬ್ಯಾರಕ್ಸ್ ಇರೋವಂಥ ಜಾಗ ಸಿಗ್ತಾನೇ ಇಲ್ಲ ನಮಗೆ. ಅಂದರೆ ಅದು ಪಾಕಿಸ್ತಾನ ಡೆಡ್ ಎಂಡ್ ಕೂಡ ಅದು ವಿಲೇಜು.
ಸೊ ಬಾರ್ಡ್ರು ಏರಿಯಾ ಬೇರೆ. ಸೊ ನಮಗಲ್ಲಿ ತುಂಬ ಭಯ ಆಗೋಯಿತು. ಆಮೇಲೆ ಮೋಸ್ಟ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಪ್ರಿಪೇರ್ ಆದ್ವಿ. ಯಾರಾದರೂ ಬಂದು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಪೆಪ್ಪರ್ ಸ್ಪ್ರೇ, ಆಮೇಲೆ ಸ್ವಲ್ಪ ಕೋಲು ಇದೆಲ್ಲ ಸ್ವಲ್ಪ ಇಟ್ಕೊಂಡಿದ್ವಿ ನಾವು, ಸ್ವಲ್ಪ ಏನು ನಮ್ಮ ಪ್ರೊಟೆಕ್ಷನ್ಗೆ ಅಂತ ಹೇಳಿ. ಸೊ ಅದನ್ನೆಲ್ಲ ಎತ್ಕೊಂಡ್ವಿ. ಆಮೇಲೆ ಅದು ಬೈಕ್ನವ್ರು ಸ್ವಲ್ಪ ಹತ್ತತ್ರ ಬಂದರು. ಒಂದು ಬೈಕ್ ಬಂತು. ಸೊ ಯಾರೋ ಏನಾದ್ರು ಹೆಲ್ಪ್ ಕೇಳೋಂಗೆ ಥರ ಮಾಡಿಬಿಟ್ಟು ನಮಗೆ ಏನಾದ್ರು ಅನಾಹುತ ಮಾಡೋ ಚಾನ್ಸಸ್ಸು ಇರುತ್ತೆ, ಬಿಕಾಸ್ ಅದು ಆ ಥರ ಲ್ಯಾಂಡ್ ಇತ್ತದು. ಸೊ ಹಾಗಾಗಿ ನೆಕ್ಸ್ಟು ಏನಾಯ್ತು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಇದು ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೀವಿ ಇದನ್ನೆಲ್ಲ ಇವಾಗ ಈರುಳ್ಳಿ, ಮಾಗಿರೋ ಈರುಳ್ಳಿ ಜೊತೆ ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಬರೀ ಜಾಸ್ತಿ ಇಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ, ಯಾಕಂದರೆ ಟೊಮೆಟೊ ಆಲ್ರೆಡಿ ಮೆತ್ತಗಾಗ್ಬಿಡುತ್ತಲ್ವ ಬೇಗ. ಸೊ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಈ ತರಕಾರಿನೆಲ್ಲ ಸ್ವಲ್ಪ ಮಾಗಿಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಮುಂಚೆ ಸೊ ಈ ಬಟಾಣಿ ಕಾಳು, ಹಸಿ ಬಟಾಣಿ ಕಾಳು ಏನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮಾಗಿಸ್ಕೊಳ್ಳೋಣ. ಇದು ಮಾಗೋದ್ರೊಳಗಡೆ ಇನ್ನೊಂದು ಏನಂದರೆ ಈ 3 ಬೆಳ್ಳುಳ್ಳಿ ಇಸ್ಲು ಮತ್ತು ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಕುಟ್ಟ ಒಳಗೆ ಹಾಕ್ಕೊಂಡು ನೋಡಿ ಇವಾಗ ಇದು ಮಾಕ್ಕೊಂಡಿದೆ. ಇದಕ್ಕೆ ಇದೇನು ಕುಟ್ಟ ಒಳ್ಳಲ್ಲಿ ಕುಟ್ಟಿದೆ ಇದು, ಈ ಕುಟ್ಟಿರೋ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕುಟ್ಟಿರೋದು. ಸೊ ಸ್ವಲ್ಪ ಕೈ ಆಡಿಸ್ಕೊಂಡಿದ್ದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳೋಣ. ನಾನೊಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಉಪ್ಪು ನಿಮಗೆ ಅಗತ್ಯ ಇದೆ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಈ ಟೊಮೆಟೊ, ಹೆಚ್ಚಿರೋ ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಖಾರ, ಟೊಮೆಟೊ ಮತ್ತು ಉಪ್ಪು ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಖಾರ ಘಾಟು ಸ್ವಲ್ಪ ಕಡಿಮೆ ಆಗಲಿ ಅಷ್ಟೊತ್ತಿಗೆ ಅದಕ್ಕೊಂದು ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ, ಯಾಕಂದರೆ ಅದರಲ್ಲಿ 3 ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದಲ್ಲ. ನಿಮಗೆ ಖಾರ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇದು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ. ಈಗ ಸ್ವಲ್ಪ ಹಳದಿ ಪೌಡರ್. ಈಗ ಇದಿಷ್ಟು ಮಸಾಲನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಸಾಲ ಎಲ್ಲ ಇಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಇದು ಓಟ್ಸು ಮಸಾಲ ಖಾರ ಭತ್ ಆಗಿರೋದ್ರಿಂದ ಈ ಥರ ಖಾರ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಎಲ್ಲ ನೀವು ಮೆಣಸಿನ್ಕಾಯಿ, ಖಾರ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಳ್ಳೋದ್ರಿಂದ. ಅಷ್ಟೊತ್ತಿಗಾಗಲೇ ಈ ಕುಕ್ಕರ್ ಕೂಡ 1 ವಿಷಲ್ ಬಂತಾಗಲೇ 3 ವಿಷಲ್ ಆಯ್ತಿದ್ದನು. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದೇನು ಮಸಾಲ ಎಲ್ಲ ಹೊಂದ್ಕೊಂಡಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ, ನಿಮ್ಮ ಅಳತೆ ಲೆಕ್ಕ ನೀವೇನು ತೊಗೋತೀರೋ ಅದಕ್ಕೆ ಲೆಕ್ಕ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಇವಾಗ ನಾನು ಬಿಸಿನೀರು ಹಾಕ್ಕೊಳ್ತಿದ್ದೀನಿ ಬೇಗ ಕೂತ್ಕೊಳ್ಳಿ ಅಂತ. ಬೆಳಗಿನ ತಿಂಡಿಗೆಲ್ಲ ಅಥವಾ ನೈಟು ನಿಮಗೆ ಆರೋಗ್ಯಕರವಾದ ರೈಸ್ ಐಟಮ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಮಾಡ್ಕೋಬೋದು ನೀವು. ಹಾಗೆ ನಾನು ಏನು ಸ್ಟೋರೀಸ್ ಹೇಳ್ತಾ ಇದ್ದೀನಿ ಅದನ್ನು ನೀವು ನಂದು ಬ್ಯಾಕ್ ಏನು ರೆಸಿಪೀಸ್ ಇದೆ ಮೊದಲು ಮಾಡಿರೋದು ಅದರಲ್ಲೆಲ್ಲ ಸ್ಟೋರೀಸ್ ಇದೆ ಫಸ್ಟಿಂದಲೂ. ನಿಮಗೆ ಇಷ್ಟ ಆದರೆ ನನ್ನ ರೆಸಿಪೀಸು ಸ್ಟೋರೀಸು ನೀವು ಅದನ್ನು ಹೋಗ್ಬಿಟ್ಟು ನಂದು ಆಲ್ರೌಂಡರ್ ಕುಟುಂಬ ಅಂತ ಹೇಳಿ ಚಾನಲ್ ಇದೆಯಲ್ಲ ಅದರಲ್ಲಿ ಚೆಕ್ ಮಾಡಿದರೆ ನಿಮಗೆಲ್ಲ ರೆಸಿಪೀಸು ಮತ್ತು ಸ್ಟೋರೀಸ್ ಕೂಡ ಸಿಗುತ್ತೆ. ನೋಡಿ ಇವಾಗ ಇದು ನೀರು ಹಾಕ್ಕೊಂಡೆ ನಾನು. ಇದನ್ನು ಇವಾಗ ಕುದಿಯೋಕ್ಕಿಡೋಣ ಸ್ವಲ್ಪ ಹೊತ್ತು.
ಕುಕ್ಕರ್ ಕೂಡ ರೆಡಿಗಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಕುಕ್ಕರು. ಬೆಂದಿದೆ ಇವಾಗ. ಇದು ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಬೆಂದ್ಕೋಬೇಕಿದು. ಈ ಥರ ಕರಗಿದ್ರೆ ಒಳ್ಳೆಯದಾಗುತ್ತೆ. ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಯಿಸಿರೋ ಬೇಳೆ ಏನಿದೆ, ಹೆಸರು ಬೇಳೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೀವು ಎಕ್ಸ್ಟ್ರಾ ಏನಾದ್ರು ಬೇಯಿಸ್ಕೊಂಡ್ರಿ ಜಾಸ್ತಿ ಇತ್ತು ಅಂತಂದರೆ ನೀವು ಇದನ್ನೇ ಚೌಚೌಬಾತ್ ಥರ ಸ್ವಲ್ಪ ಪಾಯಸ ಕೂಡ ಮಾಡ್ಕೋಬೋದು. ಇದನ್ನೊಂದು ಅರ್ಧ ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಇದು ಕೂಡ ಕುದೀತಾ ಇದೆ. ಹಾಕ್ಕೊಂಡ್ಮೇಲೆ ಈಗ ಕುದಿಬೇಕಾದ್ರೇ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ, ತುರಿದಿಟ್ಟಿರೋದು ಕೊಬ್ಬರಿ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಇವಾಗೆಲ್ಲ ಮಿಕ್ಸ್ ಆಯ್ತಿದು. ಖಾರವಾದ ಆಗಿರೋದ್ರಿಂದ ನೀವು ಓಟ್ಸಾದ್ರೂ ಅಷ್ಟೇ, ಅಥವಾ ಓಟ್ಸಿಲ್ಲ ಅಂದರೆ ನೀವು ಇದು ಮಾಡ್ಕೋಬೋದು, ಶಾವಿಗೆನಲ್ಲೂ ಮಾಡ್ಕೋಬೋದು. ಇದು ಇವಾಗ ರೆಡಿಗಿದೆ. ಇವಾಗ ಓಟ್ಸು ಕೂಡ ಹಾಕ್ಕೊಂಡು ನೀವು ಸ್ವಲ್ಪ ತೆಳ್ಳಗೆ ಇರಬೇಕು. ಇದು ಸ್ವಲ್ಪ ತುಂಬ ಗಟ್ಟಿಗಲ್ಲ, ತೆಳ್ಳಗೆ ಇರಬೇಕು. ಹಾಗಾಗಿ ನೀರಿನಂಶ ಜಾಸ್ತಿ ಇದೆ. ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಚೆನ್ನಾಗಿ ಬಂದಿದೆ. ಇವಾಗ ಇದು ಕುದಿಬೇಕಾದ್ರೆ ಇದಕ್ಕೆ ನೀವು ಓಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬೇಳೆ ಒಂದು ಅರ್ಧ ಕಪ್ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ಓಟ್ಸ್ ಒಂದು 2 ಕಪ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಇರಬೇಕು ನೋಡಿ. 2 ಕಪ್ ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣವೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟು ಹಾಕ್ಬಿಡುತ್ತೆ. ಅಥವಾ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಅದೊಂದು ಹದ ಬರುತ್ತೆ, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ. ಕರೆಕ್ಟಾಗಿ ಅರ್ಧ ಕಪ್ಪು ಬೇಳೆಗೆ ಇನ್ನು 2 ಕಪ್ಪು ಓಟ್ಸ್ ಹಾಕ್ಕೊಂಡ್ರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೀರು ಅದೇ ಒಂದು 5 ಲೋಟ ಹಾಕ್ಕೊಳ್ಳಿ, ಯಾಕಂದರೆ ಬೇಳೆ ಮತ್ತು ಇದು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಮತ್ತು ಲಿಕ್ವಿಡಿ ಆಗಿರಬೇಕಲ್ವ. ಅದಕ್ಕೆ ತುಂಬ ಆರೋಗ್ಯಕರವಾದಂಥ ರೆಸಿಪಿ ಇದು. ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ನೀವು ಕಾಮೆಂಟ್ ಮಾಡಿ ನನಗೆ ಹೇಗೆ ಬಂತು ಏನು ಅಂತ. ಆಮೇಲೆ ಅದೇ ಹೇಳಿದ್ನಲ್ಲ ನಾನು, ಬ್ಯಾಕ್ ಟು ಸ್ಟೋರಿ. ಅದು ಅವರು ಬಂದು ನಮಗೆ ಬೈಕ್ನವ್ರು ಬಂದು ಅವ್ರು ಯಾರು, ಯಾಕೆ ಬಂದರು ಅಲ್ಲಿ, ಸೊ ಏನಾಯಿತು ನೆಕ್ಸ್ಟ್, ಅವ್ರು ಏನು ಹೇಳಿದರು ಅಂತ ನಾನು ನೆಕ್ಸ್ಟ್ ರೆಸಿಪಿನ ಹೇಳ್ತೀನಿ. ಅಲ್ಲಿ ತನಕ ನೀವು ಇದು ಬಿಸಿ ಬಿಸಿ ಓಟ್ಸು ರೆಸಿಪಿ ಹೇಗೆ ಬಂತ ಹೇಳಿ ನನಗೆ ರುಚಿ ಮಾಡಿಬಿಟ್ಟು ನೆಕ್ಸ್ಟ್ ಟೈಮು ನೀವು ಮಾಡಿಕೊಂಡಾಗ ನನಗೆ ಹೇಳಿ. ಥ್ಯಾಂಕ್ ಯು.